ಗೋ ಯಜ್ಞಶಾಲ, ಗೋ ರಕ್ಷಣಶಾಲನೂ ಹೌದು, ಇದು ಯಜ್ಞಶಾಲನೂ ಹೌದು. ಯಜ್ಞ ಅಂದರೆ ನಾವು ಶ್ರದ್ಧಾಪೂರ್ವಕವಾಗಿ ಮಾಡದಲ್ಲಿ ಅಥವಾ ಒಳ್ಳೆಯ ಪರಿಸರದಲ್ಲಿ 4 ಜನ ಸಂಬಂಧಿಕರು ಇಲ್ಲಿದೆ. ಒಬ್ಬರು ಕಿಲಾರಿಗಳಿದ್ದಾರೆ, ಅವರು ಗೋವುಗಳ ಮೇಲೆ ಆಶ್ರಯ ಪಟ್ಕೊಂಡಿರ್ತಕ್ಕಂಥ ಸಮುದಾಯ. ಅವು ಬೇರೆ ಅಲ್ಲ, ದೇವರು ಬೇರೆ ಅಲ್ಲ ಅನ್ನೋ ಅನನ್ಯ ಭಾವನೆಯಿಂದ ಅವುಗಳ ಪೋಷಣಕ್ಕೋಸ್ಕರವಾಗಿ ಅವರ ಜೀವನವನ್ನು ಮುಡಿಪಾಯ ಮಾಡಿಕೊಂಡಿರ್ತಕ್ಕಂಥ ಸಮುದಾಯ. ಎರಡನೆಯದು, ತುಂಬ ಹೃದಯವಂತ ಸೇವೆ ಮಾಡಿ ಅದಕ್ಕೆ ಸದುಪಾಯಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ. ಮಹಿಳಾ ಕಾರ್ಯಕರ್ತರು, ಪುರುಷ ಕಾರ್ಯಕರ್ತರು ಇದೆ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವರು ಯಾರು ಅಂದರೆ, ಇಲ್ಲಿಗೆ ಬರದಾಗಿದ್ರೂ ಗೋವುಗಳನ್ನು ಆಧರಿಸಿಕೊಂಡು ಅವುಗಳ ಉಪಯೋಗವನ್ನು ಪಡೀತಕ್ಕಂಥವರು 3ನೇವರು. 4ನೇವರು ನಾವೆಲ್ಲರೂ. ಕಾರಣ, ಗೋವು ಇಹಕ್ಕೂ ಬೇಕು, ಪರಕ್ಕೂ ಬೇಕು. ಇಹಲೋಕದಲ್ಲಿ ಗೋವುಗಳು ಯಾವ ರೀತಿಯಾಗಿ ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅನ್ನೋದು ನೀವೆಲ್ಲರೂ ಹಲವಾರು ಜನ ಮಾತಾಡಿದ್ದೀರಿ, ಮತ್ತೆ ನಾನು ಮಾತಾಡೋದಿಲ್ಲ. ಪರದಲ್ಲಿ ದಾನವನ್ನು ಮಾಡಿರೋರು, ಗೋ ಪೂಜೆಯನ್ನು ಮಾಡಿರೋರು, ಅವರು ವೈತರಣಿ ನದಿಯನ್ನು ದಾಟಬೇಕಾದರೆ ಯಾರು ಸಹಾಯ ಮಾಡೋರು ಅಂದರೆ ಗೋವು. ಯಾವಾಗ ಸಹಾಯ ಮಾಡುತ್ತೆ? ನೀನು ಸಹಾಯ ಮಾಡಿದರೆ ಇದು ನಿನ್ನ ಸಹಾಯವನ್ನು ಮಾಡುತ್ತೆ. ಅದ ಕಾರಣ ಪರದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಲೋಕಕ್ಕೆ ಹೋಗ್ತೀವಿ ನಿಮಗೂ ಗೊತ್ತಿಲ್ಲ.